ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾನು ಶೀತ, ಕೆಮ್ಮು ಮತ್ತು ಜ್ವರ ಅಥವಾ ಯಾವುದೇ ವೈರಲ್ ಫೀವರ್ಗೆ ಮನೆಯಲ್ಲೇ ಆ ಕಷಾಯದ ಮೂಲಕ ಹೇಗೆ ನಿವಾರಣೆ ಮಾಡ್ಕೋಬೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಕಷಾಯನ ನೀವು ರೆಗ್ಯುಲರ್ ಆಗಿ ತಗೋತಾ ಇದ್ದರೆ ಒಂದು ದಿನದಲ್ಲಿ ಕೆಮ್ಮು, ನೆಗಡಿ ಅಥವಾ ಕಫ ಏನೇ ಇದ್ದರೂ ಕಮ್ಮಿ ಆಗುತ್ತೆ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ನಾನಿಲ್ಲಿ ಒಂದು 10ರಿಂದ 12 ಕಾಳು ಮೆಣಸು ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 3ರಿಂದ 4 ಲವಂಗ, ಹಾಗೆಯೇ ಒಂದು 10ರಿಂದ 12 ದಳದಷ್ಟು ತುಳಸಿ, ಹಾಗೆ ಪುದೀನ ಇದೆ. ಇಲ್ಲಿ ಒಂದು 4-5 ಕುಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ನೋಡಿ. ಬಿಳಿ ತುಳಸಿ ತೊಗೊಂಡಿದ್ದೀನಿ ಇದಿಷ್ಟು. ಹಾಗೆಯೇ ವೀಳ್ಯದೆಲೆ ತೊಗೊಂಡಿದ್ದೀನಿ, ನಾಟಿ ವೀಳ್ಯದೆಲೆ ಅಂತಾರೆ. ಒಂದು ವೀಳ್ಯದೆಲೆ ಮುರಿದಿಟ್ಕೊಂಡಿದ್ದೀನಿ, ಒಂದು 2 ಇಂಚಷ್ಟು ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ, ಹಾಗೆ 2 ಏಲಕ್ಕಿನ ಬಿಚ್ಚಿ ಇಟ್ಕೊಂಡಿದ್ದೀನಿ, ಹಾಗೆ 1 ಗ್ಲಾಸ್ನಷ್ಟು ನೀರು ತೊಗೊಂಡಿದ್ದೀನಿ. ಸೊ ಇವಾಗ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ, ಇದಕ್ಕೆ ನಾನು 1 ಗ್ಲಾಸ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಸೊ ಇದು 1 ಟೈಮ್ಗೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ. ನೀವು 3 ಟೈಮ್ದು ಒಟ್ಟಿಗೆ ಮಾಡಿ ಇಟ್ಕೋತೀವಿ ಅಂದರೂ ಕೂಡ ಮಾಡಿ ಇಟ್ಕೋಬೋದು. ಸೊ ನೀರು ಸ್ವಲ್ಪ ಕುದಿಬೇಕು. ಇದಾದಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ನಾನು ವೀಳ್ಯದೆಲೆ, ಹಾಗೆಯೇ ತುಳಸಿ, ಪುದೀನ ಆ್ಯಂಡ್ ಇವಾಗ ಲವಂಗ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಇರುತ್ತೆ, ಸೊ ಗಂಟ್ಲಿಗೆ ಹಿತವಾಗಿರುತ್ತೆ. ತುಂಬ ಗಂಟ್ಲು ಕಟ್ಟಿದೆ ಅನ್ನುವಾಗ ಇದನ್ನು ಕುಡಿದ್ರಂತೂ ಇಮಿಡಿಯೇಟಾಗಿ ಗಂಟ್ಲು ಬಿಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಕೆಮ್ಮು ಮತ್ತು ಶೀತದಿಂದ ರಿಲೀಫ್ ಆಗುತ್ತೆ. ಸೊ ನಾನು ತಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಒಂದು ಹೊರತುಪಡಿಸಿ ಉಪ್ಪು ಎಲ್ಲ ಸ್ಟೇನ್ ಮಾಡಿ ಲಾಸ್ಟಲ್ಲಿ ಕುಡಿಯುವಾಗ ಹಾಕ್ಕೋಬೇಕು. ಹಾಗೆಯೇ ಕಷಾಯನ ಹೈ ಫ್ಲೇಮಲ್ಲಿ ಕುದಿಸ್ಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕುದಿಸ್ಬೇಕು. ಆಲ್ಮೋಸ್ಟ್ ಇದು ಕುದ್ದು ಎಲ್ಲ ಅದ್ರದ್ದು ಅಂಶನ ಬಿಡೋದಕ್ಕೆ ಒಂದು 10ರಿಂದ 16 ನಿಮಿಷ ಟೈಮ್ ತೊಗೊಳುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಬೇಕು, ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಮಾಡಬೇಡಿ. ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಎಲೆಗಳೆಲ್ಲ ಸ್ವಲ್ಪ ಬಾಡಿರೋ ಥರ ಫೀಲ್ ಆಗುತ್ತೆ, ನೀವು ನೋಡ್ಬೋದು. ಸೊ ಇವಾಗ ಇದು ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ನಾವಿವಾಗ ಸ್ಟೇನ್ ಮಾಡ್ಕೊಳ್ಳೋಣ, ಅಂದರೆ ಸೋಸ್ಕೊಳ್ಳೋಣ. ಸೋಸಿದಾಗ ನಿಮಗೆ ಗೊತ್ತಾಗುತ್ತೆ ಕಲರ್ ಯಾವ ಥರ ಬಂದಿದೆ ಅಂತ. ಯೂಶ್ವಲಾಗಿ ಕಾಫ್ ಸಿರಪ್ಪೆಲ್ಲ ಯಾವ ಫ್ಲೇವರ್ ಇರುತ್ತೋ ಅದೇ ಫ್ಲೇವರ್ ಬರುತ್ತೆ ಇದು. ಸೊ ಇವಾಗ ಕುಡಿಯುವಾಗ ಇದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಕಷಾಯ ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಕುಡಿಯೋದಕ್ಕಾಗಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲ ಹಾಗೆ ಕುಡಿತೀವಿ ಅಂದರೂ ಕುಡಿಬೋದು. ಸೊ ಇವಾಗ ಶೀತ, ನೆಗಡಿ, ಕೆಮ್ಮು ಹಾಗೆ ವೈರಲ್ ಫೀವರ್ಗೆ ಮನೆ ಮದ್ದು ಕಷಾಯ ರೆಡಿ ಇದೆ. ಇದನ್ನು ನೀವು ಒಂದು ದಿನಕ್ಕೆ 3 ಸಾರಿ ಕುಡಿಬೋದು. ಸ್ಟ್ರಾಂಗಾಗಿ ತೊಗೊಂಡ್ರೆ ಒಳ್ಳೆಯದು. 3 ಸಾರಿ ಕುಡಿದ್ರೆ ಒಂದೇ ದಿನದಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.